ಇನ್ನು ಏರ್ಪೋರ್ಟ್ ಕಡೆ ಹೋಗ್ತಕ್ಕಂಥವ್ರು, ಅರ್ಜೆಂಟ್ ಫ್ಲೈಟ್ ಇದೆ ಅಂತಕ್ಕಂಥವ್ರು ಸ್ವಲ್ಪ ಈ ಸುದ್ದಿಯನ್ನು ನೋಡಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕೆ ಅಂದರೆ ಏರ್ಪೋರ್ಟ್ಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಸಾದರಹಳ್ಳಿ ಟೋಲ್ಗೇಟ್ ಏನಿದೆ, ಸಾದರಹಳ್ಳಿ ಟೋಲ್ಗೇಟು, ಆ ಸಾದರಹಳ್ಳಿ ಟೋಲ್ಗೇಟ್ ಬಂದ್ಗೆ ಕರೆ ಕೊಟ್ಟಿದ್ದಾರಂತೆ. ಯಾಕೆ ಮತ್ತು ಯಾರು ನೋಡೋಣ. ಪಿಕಪ್ಗೆ ಹೊಸ ರೂಲ್ಸ್ ಮೂಲಕ ಏರ್ಪೋರ್ಟ್ ಅಥಾರಿಟಿ ಹಗಲು ದರೋಡೆ ಮಾಡ್ತಾ ಇದೆ ಅಂತ ಕರ್ನಾಟಕ ಚಾಲಕರ ಒಕ್ಕೂಟ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಬೆಳಗ್ಗೆ 9 ಗಂಟೆಯಿಂದಲೇ ಟೋಲ್ ಬಂದ್ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಟರ್ಮಿನಲ್ 1, ಟರ್ಮಿನಲ್ 2ನಲ್ಲಿ ಪಿಕಪ್ ಮಾಡುವಂತಹ ಸ್ಥಳವನ್ನು ಬದಲಾಯಿಸಿರೋದು ಹಾಗೂ ಅವೈಜ್ಞಾನಿಕ ಪಾರ್ಕಿಂಗ್ ಶುಲ್ಕ ನಿಯಮವನ್ನು ಖಂಡಿಸಿ ಕರ್ನಾಟಕ ಚಾಲಕರ ಒಕ್ಕೂಟ ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಏರ್ಪೋರ್ಟ್ ಕಡೆ ಹೋಗ್ತಕ್ಕಂಥವ್ರಿಗೆ ಇದರ ಬಿಸಿ ತಟ್ಟುತ್ತೆ. ನೀವೇನಾದರೂ ಏರ್ಪೋರ್ಟ್ ಕಡೆಗೆ ಹೋಗ್ತೀವಿ ಅಂತಂದರೆ 9 ಗಂಟೆಗೂ ಒಳಗಡೆ ಸಾದರಹಳ್ಳಿ ಗೇಟ್ ಪಾಸ್ ಆಗಿಬಿಡಿ. ಇಲ್ಲ ಅಂದರೆ ನೀವು ಅಲ್ಲಿ ಸ್ಟಕ್ ಆಗ್ತೀರಾ, ಬಿಡಲ್ಲ, ಬಂದ್ ಮಾಡ್ತಾರೆ ಸ್ವಲ್ಪ ಹೊತ್ತು. ಫ್ಲೈಟ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು ಅಗತ್ಯ. 8 ಗಂಟೆಗೆ ಸಾದರಹಳ್ಳಿ ಗೇಟಲ್ಲಿ ಇರ್ತಕ್ಕಂಥ ಏರ್ಪೋರ್ಟ್ ಟೋಲನ್ನು ಬಂದ್ ಮಾಡ್ತಾಯಿದ್ದೀವಿ. ಏಕೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಅವೈಜ್ಞಾನಿಕವಾಗಿ ಏರ್ಪೋರ್ಟ್ ಅಥಾರಿಟಿ ಏನು BIAL ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅವರು ಚಾಲಕರಿಗೆ ಮೋಸವನ್ನು ಮಾಡ್ತಾಯಿದ್ದಾರೆ. P1ನಿಂದ P4ಗೆ 1.5 ಕಿಲೋಮೀಟ್ರು ಪಾರ್ಕಿಂಗನ್ನು ಬದಲಾವಣೆಯನ್ನು ಮಾಡ್ತಾಯಿದ್ದಾರೆ. ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾಯಿದ್ದೀವಿ. ಏರ್ಪೋರ್ಟ್ ಟೋಲನ್ನು ಬಂದ್ ಮಾಡ್ತಾಯಿದ್ದೀವಿ. ಜೈ ಕರ್ನಾಟಕ. ಮತ್ತು 10:15 ಗಂಟೆಗೆ ಸಾದರಹಳ್ಳಿ ಗೇಟಲ್ಲಿ ಇರ್ತಕ್ಕಂಥ ಏರ್ಪೋರ್ಟ್ ಟೋಲನ್ನು ಬಂದ್ ಮಾಡ್ತಾಯಿದ್ದೀವಿ. ಏಕೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿದೆ, ಅವೈಜ್ಞಾನಿಕವಾಗಿ ಏರ್ಪೋರ್ಟ್ ಅಥಾರಿಟಿ ಏನು BIAL ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಅವರು ಚಾಲಕರಿಗೆ ಮೋಸವನ್ನು ಮಾಡ್ತಾಯಿದ್ದಾರೆ. ಇವತ್ತು 10:30 ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ಚಾಲಕರ ಒಕ್ಕೂಟದವರು. 10:15 ಅಂತ ನೋಡೋಣ. ಬಟ್ ಅದಕ್ಕೆ ಅವಕಾಶ ಕೊಡ್ತಾರಾ ಪೊಲೀಸರು ಅಥವಾ ಪಬ್ಲಿಕ್ಸಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಮಿಡಿಯೇಟಾಗಿ ಕ್ಲಿಯರ್ ಮಾಡಿಸ್ಕೊಡ್ತಾರಾ ನೋಡೋಣ. ಬಟ್ ಅವ್ರು ಹೇಳ್ತಾ ಇರೋ ಪ್ರಕಾರ ಇತ್ತೀಚೆಗೆ ಏರ್ಪೋರ್ಟ್ ಅಥಾರಿಟಿ ಅವರು ತುಂಬ ಕಷ್ಟ ಕೊಡ್ತಾ ಇದ್ದಾರೆ ಚಾಲಕರಿಗೆ, ಆಯಿತಾ, ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ.